ಆಗಿದೆ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು. ಈ ಮುಖ್ಯ ಪ್ರೆಸ್ ಮೀಟ್ ಯಾಕಂದರೆ 5/9/26 8/26 ಬುಧವಾರ, ಈ ಬುಧವಾರ 5ನೇ ತಾರೀಕು 8ನೇ ತಿಂಗಳು 26 ಬುಧವಾರ ಒಂದು ಬಹು ಪ್ರತಿಭಟನೆ ಮಾಡೋಕ್ಕೆ ನಾವು ಪಾರ್ಟಿಯಿಂದ ಎಲ್ಲರೂ ಇದು ಮಾಡಿದ್ವಿ. ನಮ್ಮ ಸಂಪಂಗಿಯವರು ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದ್ರ ಮುಖಾಂತರ ಅದರಿಂದ ನಿಮಗೆ ಪ್ರೆಸ್ ಮೀಟ್ ಬಂದಿದೆ. ಪ್ರೆಸ್ ಮೀಟ್ ಯಾಕೆ ಅಂದರೆ 114,000 ರೇಷನ್ ಕಾರ್ಡ್ಸು, 4,000 ರೇಷನ್ ಕಾರ್ಡ್ಸು ಕ್ಯಾನ್ಸಲ್ ಮಾಡಿದ್ದಾರೆ. 4,000 ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದರೆ ಟೋಟಲ್ 4 ಜನ ಹಾಕಿದ್ರೆ ಕೂಡ ನಿಮ್ಗೆ 16,000 ಜನಕ್ಕೆ ಬಾಯಿ ಮುನ್ನಾಗ್ದಂಗೆ ಆಯ್ತಲ್ಲ. ಅದರಿಂದ 14,000 ಜನಕ್ಕೆ 14,000 ಜನಕ್ಕೆ ರೇಷನ್ ಕಾರ್ಡು ಇರ್ತಾ ಇದ್ದಾರೆ. 14,000 ಜನಕ್ಕೆ ರೇಷನ್ ಕಾರ್ಡ್ ಇಷ್ಟ ಆದರೆ ಅವರವರು ಏನು ಮಾಡೋದು ತಿನ್ನೋದಕ್ಕೆ? ಅದು ಹೇಳಿದ್ರೆ ಅವ್ರು ಪಿಂಚಣಿ ಬರ್ತಾರೆ 16,000 ಜನಕ್ಕೆ. ಅದನ್ನು ಪಿಂಚಣಿ ಕಟ್ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ ಇನ್ಕಮ್ ಜಾಸ್ತಿ ಇದೆ. ಅದು ಏನೋ ನೆಪಗಳು ಹೇಳಿ ನೀವು 5 ಗ್ಯಾರಂಟಿಗಳನ್ನ ಅವ್ರು ಕೊಡ್ದಿರ ಮಾಡೋದಕ್ಕೆ ಇದು ಮಾಡಿರೋದು. ಅದು ಯಾಕೆ ಇಷ್ಟು ದಿನದಿಂದ ಮಾಡಿದೆ ನೀವು? ಎಲೆಕ್ಷನ್ ಹತ್ರ ಬರುತ್ತೆ, ಇವಾಗೇನು ಆಗೋಯ್ತು ನಮ್ಮ ಬೇಡ, ನಾವು ಇವರು ನಮಗೇನು ಬೇಕಾಗಿಲ್ಲ ಅಂದ್ಬಿಟ್ಟೆ ಜನಗಳು ಬೇಡ ಇವರು ಅಂದ್ಬಿಟ್ಟಿದ್ದನ್ನು ಈ ಥರ ಮಾಡ್ತಾ ಇದ್ದೀರಾ ಏನೋ ಗೊತ್ತಿಲ್ಲ. ಒಬ್ಬೊಬ್ಬರು ಬಂದು ಪಿಂಚಣಿ ತಗೊಳ್ಳೋರಿಗೆ ಮಾತ್ರ ಇಲ್ಲ ಅದಿಲ್ಲ ಅಂತ ತುಂಬ ಸಾವಿರಾರು ಜನ ಬಂದು ಈಗ ತಹಸೀಲ್ದಾರ್ ಆಫೀಸಲ್ಲಿ ಸುತ್ತಾ ಇದ್ದಾರೆ. ಅದು ವಯಸ್ಸಾದವರು. ಅದು ಕೇಳಿದ್ರೆ ಏನಂತ ಹೇಳ್ತೀರಾ? ಅವ್ರ ಮಕ್ಕಳು 15,000 ಸಂಪಾದಿಸ್ತಾರೆ, ಆ ರೇಷನ್ ಕಾರ್ಡ್ ಇರೋರು 10,000 ಸಂಪಾದಿಸ್ತಾರೆ, ಅದು ಅವ್ರಿಗೆ ಎಲ್ಲೋ ಹೋಗುತ್ತೆ ಅಂತ. ಯಾಕೆ ಅವ್ರ ಮಾತ್ರ ಕಿತ್ತಾಗಿ ಅವ್ರು ಗೋಲ್ಡ್ ಪಿಂಚಣಿ ಅವ್ರು ಕೊಡ್ರಿ, ರೇಷನ್ ತಂದೆ ತಾಯಿ ಇರ್ತಲ್ಲ ಅವ್ರು ಕೊಡ್ರಿ, ನೀವು ರೇಷನ್ ಕಾರ್ಡ್ ಹಾಕಿ ಮಕ್ಕಳಿಗೆ ಕಿತ್ತಾಕ್ರಿ. ಇಲ್ಲ ಒಬ್ಬರಿಗೆ 5 kg ಕೊಡೋಂಗಿದ್ರೆ ಅದು 4 ಜನ ಇದ್ದರೆ 20 kg ಕೊಡ್ತಾ ಇದ್ದೀವಿ. ಅಟ್ಲೀಸ್ಟ್ 10 kg ಕೊಡ್ರಿ ಅವ್ರಿಗೆ. ಪಾಪ ತಂದೆ ತಾಯಿ ಮಕ್ಕಳು ಯಾರು ಹೋಗ್ತಾ ಇದ್ದಾರೆ ಇವಾಗ ಅಲ್ವಾ? ಇದೆಲ್ಲ ಯೋಚನೆ ಮಾಡಿನೇ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ರು. ಇವತ್ತೊಂದು ಯಾವುದು ಪ್ರೆಸ್ ಮೀಟ್ ಇಕ್ಕಿದ್ದೀರಾ? ಯಾರು ಅಲ್ಲಿಂದ ಬರ್ತಾರೆ, ಯಾರು ಮಾಡ್ತಾರೆ, ಏನೋ ಮಾಡ್ತಾರೆ ಅಂದ್ಬಿಟ್ಟಿದ್ದೆ ಎಲ್ಲ ಮಾಡಿ ಜನರ ಬಾಯಿ ಮುನ್ನಾಗ್ತಾ ಇದೆ. ಇವತ್ತೆಷ್ಟು ಜನ ಬಾಧೆ ಬೀಳ್ತಾ ಇದ್ದಾರೆ, ಪಿಂಚಣಿ ಇಲ್ದಿರಾ, ರೇಷನ್ ಕಾರ್ಡ್ ಇಲ್ದಿರಾ. ಇನ್ನೊಂದು ಏನಂದರೆ 5 ಗ್ಯಾರಂಟಿಗೆ ಬೇಕಾಗಿರೋದೇ ರೇಷನ್ ಕಾರ್ಡ್. ಅದನ್ನೇ ಕಿತ್ತಾಕಿದ್ದೀರಾ. ಯಾಕಂದರೆ ನಿಮಗೆ ಬರ್ತಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ನೀವು ನೆಕ್ಸ್ಟ್ ಬರೋಲ್ಲ ಅಂತ ಗೊತ್ತಿದೆ ಇವರಿಗೆ. ಕಾಂಗ್ರೆಸ್ ಅವ್ರಿಗೆ ಏನು ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಬರೋಲ್ಲ ಅವ್ರಿಗೆ ಪಕ್ಕಾ ಹೋಗಿದೆ. ಅದರಿಂದ ಏನೋ ಮಾಡಿ 1-2 ವರ್ಷ ಇರೋದ್ರಲ್ಲಿ ಇವರು ರೇಷನ್ ಕಾರ್ಡ್ ಎಲ್ಲ ಕಟ್ ಮಾಡಿಬಿಟ್ಟು ಆ 5 ಸ್ಕೀಮ್ನ ಕಟ್ ಮಾಡಬೇಕು. ಅದರಿಂದ ಯಾಕೆಂದರೆ ನಮ್ಮ ಲೋಕಲ್ ಶಶಿಧರ್ ಅವ್ರ ತಂದೆನೇ ಅಲ್ವಾ ಫುಡ್ ಇನ್ಸ್ಪೆಕ್ಟರ್, ಅವ್ರು ಯಾವುದು ಮಾಡ್ಬೋದಲ್ಲ, ಫುಡ್ ಮಿನಿಸ್ಟರ್ ಅವರೇ ಅಲ್ವಾ? ಬೇಡ, ಅವ್ರಿಗೆ 4 ಜನ ಅವರಿಗೆ 2 ಹಾಕಿ 2 ಕೊಡ್ರಿ. ಅದು ಬಿಟ್ಬಿಟ್ಟು ನೀವು ರೇಷನ್ ಕಾರ್ಡೇ ಕ್ಯಾನ್ಸಲ್ ಮಾಡಿಬಿಟ್ರೆ ಅವ್ರೇನು ತಿನ್ನಬೇಕು? ಇವು ನಮ್ಮ ಜನಗಳು ಬಂದು ಯಾಕೆ ನೀವು ಕೇಳ್ತಾ ಇಲ್ಲ ಅಂತ ನಮ್ಮ ಪ್ರಶ್ನೆ ಮಾಡ್ತಾರೆ. ನಾವು ಯಾವುದು ಪ್ರಶ್ನೆ ಇಕ್ಕಿಲ್ಲ, ಈಗ ನಾವು ಈ ಥರ ಮಾಡಿದ್ದೇನು ಇಕ್ಕಿಲ್ಲ. ಅಂದರೆ ಜನಗಳು ಅಪೇಕ್ಷೆ ನಾವು ಪ್ರಶ್ನೆ ಇದು ಪ್ರಶ್ನೆ ಇಕ್ತಾರದು ಧರಣಿ ಮಾಡ್ತಾರೆ. ಯಾಕಂದರೆ ಯಾರು ಕೇಳೋದಿಲ್ಲ, KGF ಏನು ಮಾಡಿದ್ರು ಮಾಡೋ ಕೇಳಲ್ಲ ಅವ್ರನ್ನ ಅಂತ. ಎಲ್ಲಿ ನೋಡೋದು ಕಲ್ಪಕ್ಕೆ ಕಾಮಗಾರಿ ಒಂದು ಟೆಂಡರ್ ಬಿಡೋಂಗಿಲ್ಲ. ನೋಡಿ, ನೀವು ಮುನ್ಸಿಪಾಲ್ಟಿ ಮೇಲೆ ಏನು ಬಿಲ್ಡಿಂಗ್ ಕಟ್ತಾರೆ ಅಂತ ಗೊತ್ತಾಯಿತು, ಅದಕ್ಕೊಂದು ಟೆಂಡರ್ ಇಲ್ಲ, ಏನಿಲ್ಲ, ಹಂಗೆ ಕಟ್ತಾರೆ. ಇದೆಲ್ಲ ಯಾರು ಕೇಳೋರಿಲ್ವಾ? 60 ಎಕರೆ ಯಾರು ಶ್ರೀನಿವಾಸಪುರವ್ರು ಯಾರು ಅವ್ರು ಯಾರು 60 ಎಕರೆ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. ಈಗ KGF ಯಾರು ಬಡವರಿಲ್ವಾ? ಆ್ಯಕ್ಚುಲಿ ಕೊಡಬೇಕಾಗಿದೆ ಯಾರಿಗೆ? ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ, ಅನಾಥರಿಗೆ, ಏನು ಜಾಗ ಏನು ಇದ್ದರೂ ಕೊಡಬೇಕು. ಎಲ್ಲ ಇರೋರಿಗೆ 60 ಎಕರೆ ನೀವು ಕೊಟ್ಬಿಟ್ರೆ KGF ಏನು ಮಾಡೋದು? ಅದು ಕೊಡಬೇಕಾದ್ರೆ ಅದಕ್ಕೊಂದು ರೂಲ್ಸ್ ಇದೆ. ಅವರು ಇದೇ ತಾಲೂಕಲ್ಲಿ ಇರಬೇಕು, ಅವ್ರು ಇದೇ ತಾಲೂಕಲ್ಲಿ ಕೆಲಸ ಮಾಡಿರ್ಬೇಕು, ಅವರು ಅಲ್ಲೇ ವ್ಯವಸಾಯ ಮಾಡಿರಬೇಕು. ಅದೇನಿಲ್ಲ ಶ್ರೀನಿವಾಸಪುರ ತಗೊಂಡು ಕೊಟ್ಬಿಟ್ಟಾಗುತ್ತೆ. ಕೇಳಿದ್ರೆ ಅವರಷ್ಟು ಮಾಡಿದ್ರು ಇವರಷ್ಟು ಮಾಡಿದ್ರು ಮಿಕ್ಕಿದ ಎತ್ಕೊತಾರೆ. ಯಾವುದೋ ರಾಮ ಕಬ್ಬಿಡಲ್ಲಿ ಹಂಗಾಯ್ತು ಹಿಂಗಾಯ್ತು. ರಾಮ ಕಬ್ಬಿಡಲ್ಲಿ ಏನಾಯಿತು? ರಾಮಕ್ಕ ಒಬ್ಬರು 1 ಎಕರೆ ಮಾಡಿಕೊಡಿಲ್ಲ. ನಿಮ್ಮ ಪೀಡಲ್ಲೇ ಆಗಿರೋದು. ನಿಮ್ಮ ಪೀಡಲ್ಲಿ ಆಗಿರೋದಕ್ಕೇ ಸುಜಾತ ಮೇಡಮ್ ಅವರು ಇವಾಗ ತಹಸೀಲ್ದಾರ್ ಮೇಲೆ ಕೇಸ್ ಹಾಕಿರೋದು, ಅವರು ಅಷ್ಟೇ ತಂದಿರೋದು. ಸುಮ್ಮನೆ ರಾಮಕ್ಕ ಹೇಳ್ಬಿಡು, ಯಾರು ಸಿಕ್ಕಿದ್ದಾರೆ ಪಾಪ ಅಂತ ರಾಮಕ್ಕ ಮೇಲೆ ಹೇಳ್ಬಿಡೋದು ಮಾಡೋದು ಇವರು. ನಿನ್ನೆ ಒಂದು ಗ್ರಾಮಾಂತರದಲ್ಲಿ ನಾನೆಲ್ಲರೂ ವಿಲೇಜ್ಗಳಲ್ಲಿ ಎಲ್ಲರೂ ಕುಡಿಯೋ ನೀರು ಸೌಲಭ್ಯ ಮಾಡಬೇಕು ಅಂತ ಘಟಕಗಳು ತೆಗಿತಾ ಇದ್ದಾರೆ. ಆ ಘಟಕ ಓಪನ್ ಮಾಡೋಕ್ಕೆ ಹೋದರೆ ಕೊಳಚೆ ನೀರು ಬರ್ತಾರೆ. ಅವಾಗ ಕಾಮಗಾರಿ ಎಲ್ಲ ಕೊಳವೆ ತಾನೆ ಎಲ್ಲನೂ. ಒಂದು ರೋಡ್ ನ್ಯಾಯವಾಗಿಲ್ಲ ನೋಡಿ. ಕಿತಾ ರೋಡಿಂದ ಪಾಂಡಲ್ಲಿವರೆಗೂ 6 ತಿಂಗಳಾಯ್ತು ರೋಡ್. ಅದು ಕಾಮಗಾರಿನೇ ಕಲ್ಪ. ಆ ಸರ್ಕಲ್ ಇತ್ತು, ಆ ಸರ್ಕಲ್ ಹೊಡೆದು ಕೊಟ್ಟರು, ಒಂದು ವೇವ್ ಹಾಕೋದು. ಅಲ್ಲಿ ನೋಡಿ ಪಾಲ್ಪಳ್ಳಿ ಹೋಗೋವಾಗ ಡಬಲ್ ಸ್ಟೆಪ್ ಥರ ಇದೆ ರೋಡ್. ಅಷ್ಟು ಫಸ್ಟ್ ಟೆಂಡರ್ ಹಾಕೋವಾಗ, ಕಾಮಗಾರಿ ನಡೆಯೋವಾಗ ಫಸ್ಟ್ ಬೋರ್ಡ್ ಆಗಬೇಕು. ಎಲ್ಲಿಂದ ಎಲ್ಲಿಗಾಗಿದೆ, ಎಷ್ಟು ಶಾಂಕ್ಷನ್ ಆಗಿದೆ, ಎಷ್ಟು ದಿನದಲ್ಲಿ ಮಾಡ್ತೀವಿ ಅಂತ. ಇದುವರೆಗೂ ಯಾವ್ದೆಲ್ಲ ಈಗ 10 2 ಬೀಳ್ತಾರಲ್ಲ ಮೇಡಮ್, ಇದು ಒಂದು ಬೋರ್ಡಲ್ಲಿ ಹಾಕಿದ್ದಾರೆ ಎಲ್ಲ.
ಬೇರೆಯವ್ರಿಗೆ ಟೆಂಡ್ರು ಕೋಲಾರ ಬೆಂಗಳೂರು ಆ ಕಡೆ ಹೋಗ್ಬಿಡ್ತಾರೆ. ಹಿಂಗೆ ಈಗ KGF ಟೆಂಡ್ರ್ ಇಲ್ವಾ, ಕೋಲಾರ ಡಿಸ್ಟ್ರಿಕ್ಟ್ ಯಾರು ಇಲ್ವಾ, KGF ಯಾರು ಇಲ್ಲ. ಇದೆಲ್ಲ ಮೇಡಮ್ ಅರ್ಥ ಮಾಡ್ಕೊಂಡು ಫಂಡ್ ತಗೊಂಬರ್ತಾ ಇದ್ದು ದೊಡ್ಡದಲ್ಲ, ಅದು ಫಂಡ್ ಕೆಲಸ ನಡೀತಾ ಇದೆ ಅನ್ನೋ ದೊಡ್ಡದು. ನೀವೇ ವಿವೇಕನಗರಲ್ಲಿ ಇದ್ದೀರಾ, ಎಷ್ಟು ಸಲ ಕಾಮಗಾರಿಗೆ ಹೋಗಿ ಬಂದಿರ್ತಾರೆ, ಅರವತ್ತು ಗೊತ್ತಾಗಲ್ಲ ನಿಮಗೆ ಕಾಮಗಾರಿ ಹೆಂಗೆ ನಡೀತಾ ಇದೆ ಅಂದ್ಬಿಟ್ಟು. ಅಲ್ಲಿ ಆಲ್ಮೋಸ್ಟ್ ಲೈಟ್ಗೆ 6 ತಿಂಗಳು ಕಿತ್ತಾಗಿದೆ. ನಾನು 10 ಸಲ ಬರೋದು ಫೋನ್ ಮಾಡಿದ್ದೀನಿ, ಅದು 50 ಆಗ್ತೀನಿ, 4 ಆಗ್ತೀನಿ, 4 ಆಗ್ತೀನಿ. ಹೆಂಗಿದೆಲ್ಲ ಯಾರು ಕೇಳ್ತಾ ಇದ್ರೆ ಯಾರು ಅಡುಗೆ ಒಳ್ಳೇದು ಜನಗಳು ಮಾತಾಡ್ತಾರೆ. వాళ్ళు ಏನು చేస్తేనే ఎవరు ಅಡುಗೆ ಒಳ್ಳೇದು, వాళ్ళు ಇಷ್ಟಾಂಗ ಸೇರಿಸ್ಕೊತಾರೆ ಅಂತ ಫುಲ್ ಮಾರ್ಕೆಟ್. ಅದನ್ನು ಏನು ಪರ್ಮಿಷನ್ ಇಲ್ಲ ಏನಿಲ್ಲ ಹೊರಟಾಕಿ ಎಷ್ಟೋ ಜನ ಬದುಕ್ತಾ ಇದ್ದಾರೆ. ನೀವು ಅಲ್ಲ ಆದಮೇಲೆ ಅವ್ರು ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ಲೆಟ್ರ್ ಕೊಟ್ಟು ಒಂದು 6 ತಿಂಗಳು ಆದಮೇಲೆ ಖಾಲಿ ಮಾಡಿ ಹೊಡ್ಸ್ಬೋದಾಗಿತ್ತು. ಅದಕ್ಕೆ ಈ ವಾರದಲ್ಲಿ ಇನ್ಸ್ಪೆಕ್ಷನ್ ಬರ್ತಾರೆ ಬೆಂಗಳೂರಿಂದ. ಈ ಥರ ಮಾಡ್ಕೊಂಡ್ರೆ ಇದೆಲ್ಲ ಪ್ರತಿಭಟಿಸಿ ನಾವು 5ನೇ ತಾರೀಕು 8ನೇ ತಿಂಗಳು ಈ ಬುಧವಾರ ಬಹುತೇಕ ಪ್ರತಿಭಟನೆ ಸುರಸ್ಮಾನಿ ಸರ್ಕಲಿಂದ ಹಿಡಿದು ತಾಲೂಕು ಆಫೀಸ್ವರೆಗೂ ಪ್ರಿಷನ್ ಹೋಗಿ ಅಲ್ಲಿ ದಂಡ ಕೂತ್ಕೊತಾರೆ. ಇದು ಮುಖ್ಯ ಉದ್ದೇಶ. ಆದರೆ ಏನಂದರೆ ಮೇಡಮ್ ಅವರು ನಮ್ಮ ಗೌರ್ಮೆಂಟ್ ಇದೆ ಅಂದ್ಬಿಟ್ಟು ಫಂಡ್ ತಗೊಂಬರೋದು ದೊಡ್ಡದಲ್ಲ, ಕೆಲಸಕ್ಕೆ ನಡೀತಾ ಇಲ್ಲ. ಭರತ್ ಅನ್ನೋರಿಗೆ ಯಾರು ಟೆಂಡರ್ ಕೊಟ್ಟಿದ್ದಾರೆ, ಒಂದು ವರ್ಷಕ್ಕೆ ಇಷ್ಟೊಂದು 35 ವಾರ್ಡ್ಗೆ ಇಷ್ಟೊಂದು ಏನೋ ಟೆಂಡರ್ ಕೊಟ್ಟಿದ್ದಾರೆ. ಅವ್ರು ಇದುವರೆಗೂ ಭರತ್ ಒಂದು ದಿನ ಬಂದು ಒಂದು ಸರ್ವೆ ಮಾಡಿಲ್ಲ. ಅದಲ್ಲಿ ನಮ್ಮ ಮನೆಯೆಲ್ಲ ಚೆಕ್ ಮಾಡಿದ್ದೀವಿ ನಾವು, ನಿಮಗೂ ಗೊತ್ತಿದೆ ಎಲ್ಲರಿಗೂ. ಅದ್ರಲ್ಲಿ ಬೋರ್ಡ್ಗಳೇ ಇಲ್ಲ. ನಾನು ನನ್ನ ಕನ್ನಡ ಸರ್ಕಲ್ ಸುರಮೂಲ ಸರ್ಕಲಲ್ಲಿ ಅದೆತ್ತಿ 6 ತಿಂಗಳಾಗ್ತಾಯಿದೆ. ಎಲ್ಲರಿಗೂ ಫೋನ್ ಮಾಡಿದ್ದೀನಿ, ನಿನ್ನೆ ಕೂಡ ಭರತ್ ಫೋನ್ ಮಾಡಿ ನಾನು ಹಾಕ್ಬಿಡ್ತೀವಿ. ನಾನು 15 ದಿವಸ ಇದೆ ಮಾಡ್ತೀನಿ. ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗಿದೆ ಗೊತ್ತಾ? ಎದ್ದು ಬೇರೆ ಗುರುಗಳು ಅವ್ರು ಅಷ್ಟು ಎಕರೆ ಮಾಡ್ಬಿಟ್ಟು ಯಾರು ಎಕರೆ ಮಾಡ್ಕೊಂಡಿದ್ದಾರೆ ಇಲ್ಲಿ? ನೀವು ಮಾಡ್ಕೊಡ್ತಾರೆ, ಬೇರೆಯವ್ರ ನೀವು ಮಾಡ್ಕೊಡ್ತಾ ಇದ್ದೀರಾ. ಇದ್ರೆ ಆಮಕ ಮೇಲೆ ಹೇಳ್ಬಿಡ್ತು ಆ ಪೀರಿಯಡಲ್ಲಿ ಆಗಿದ್ರು. ಆಮಕ ಬೆಳೆಯಲ್ಲಿ ಹೆಂಗಿದ್ರು, ಆಯಮ್ಮ ಇನ್ನೋಸೆಂಟು ಏನು ಕೆಲಸ ಇದೆ ಅದು ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಥರ ಬಂದು ಅಲ್ಲಿ ನಿಂತು ಒಂದು ಮಾಡಿಲ್ಲ ಎಂಬ ಪಾಪ ಆಯಮ್ಮ ಮೇಲೆ ಗೊತ್ತು ಬಿಡ್ಸೋದು. ಇವು ಮನೆ ಏನೋ ಅಂತ ಹೇಳಿದ್ದಾರೆ, ತಮಗೆ ಅವರು ಅಲ್ಲೇನೋ ಒಂದು ಜಾಗ ಹಿಡಿದುಬಿಟ್ಟಿದ್ದಾರೆ ಅಂತೇಳಿ ಅವ್ರು ದುಡ್ಡು ಕೊಟ್ಟು ತಗೊಂಡಿರೋದು. ಅದು ಯಾವುದು ಇವ್ರು ಏನಾಗಿದೆ ಅಂದರೆ ಇಷ್ಟು ದಿನ ಏನು ಬರಲ್ಲ ಇವಲ್ಲ, ಅವ್ರು ತಗೊಂಡ್ರು ತಿಂದರು ಅಂತ. ನಾವು ಯಾವಾಗ ಇವ್ರ ಮೇಲೆ ನಾವು ಹೇಳಕ್ಕೆ ಹೋದವೋ, ನಾವು ಅಬ್ಜೆಕ್ಷನ್ ಮಾಡಕ್ಕೆ ಹೋದವೋ ಎಲ್ಲರ ಮೇಲೂ, ಆವಾಗ ಏನು ಮಾಡ್ತಾರೆ, ಇವ್ರು ಏನೋ ಒಂದು ಇಷ್ಟು ದಿನ ಸುಮ್ಮನೆ ಇದ್ಬಿಟ್ರು. ಇವಾಗ ಅವ್ರು ಹಂಗೆ ಮಾಡ್ಬಿಟ್ಟು ಇವ್ರು ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಏನು ನ್ಯಾಯ ಆಗಲ್ಲ. ಅವಾಗ ನಾವು ಏನು ಮಾಡಿದ್ರು ಕೇಳಿದ್ರೆ ಇದ್ದರೆ ನಾವು ಒಳ್ಳೆಯದು ನಾವು ಅಲ್ವಾ? ಅದರಿಂದ ನಾವು ಪ್ರತಿಭಟನೆ ಮಾಡೋದಕ್ಕೆ ನಾವು 5ನೇ ತಾರೀಕು 8ನೇ ತಿಂಗಳು ಬುಧವಾರ ರೆಡಿ ಮಾಡಿದ್ದೀವಿ. ಒಂದು 1000 5,000 6,000 ಜನ ನಾವು ಸೇರಿಸ್ತೀವಿ. ಯಾಕಂದರೆ ಜನರು ತುಂಬ ಕಷ್ಟ ಬೀಳ್ತಿದ್ದಾರೆ ಪಾಪ. ರೇಷನ್ ಕಾರ್ಡ್ ಇರ್ತೀರ, ಪಿಂಚಣಿ ಇರ್ತೀರ, ನಾವು ಮಾಡ್ತಾರೆ. ಕೇಳಿದ್ರು ಹೇಳೋದು, ನಿಮ್ಮ ಮಗಕ್ಕೆ ಆ ಮಗನಿಗೆ 1.5 ಲಕ್ಷ ಬರ್ತಾಯಿದೆ, ನೀವು ಪೇಮೆಂಟ್ 1.5 ಲಕ್ಷನ ಬನ್ನಿ, 2 ಲಕ್ಷನ ಬನ್ನಿ. ಅವನಿಗೆ ಕಿತ್ತಾಕಿದ್ರೆ ಈ ತಂದೆ ತಾಯಿ ಕೊಡಿ ರೇಷನ್ನು, ಅವ್ರು ಬಾಯಿ ಮೇಲೆ ಕೊಡಿದ್ದೀರಾ? ಪಿಂಚಣಿ ಪಾಪ, ನೀವು ಪಿಂಚಣಿ ತಂದೆ ತಾಯಿ ಅವ್ರು ಏನು ಮಕ್ಕಳು ಯಾರು ಸಾಕಲ್ಲ. ಈಗ ಅವ್ರೇನೋ ಬಂದು ಎಷ್ಟು ಜನ ಎದುರು ನೋಡ್ತಾರೆ ಗೊತ್ತಪ್ಪ. ನನ್ನ ಗ್ರಾಮಾಂತರದಲ್ಲಿ ಒಬ್ರು ಹೇಳ್ತಾರೆ, ನೆನ್ನೆ ಎಷ್ಟೋ ಜನ ಪಿಂಚಣಿ ಬಂದಿಲ್ಲ, ಮಾತು ತೀರಿಸ್ಕೊಳ್ಳೋದು. ನೀವು ನಮ್ಮ ಕಾರ್ಯಕರ್ತರ ಒಬ್ಬರು 500 ರೂಪಾಯಿ ಕೊಟ್ಟಿದ್ದಾರೆ. ಗೊತ್ತಿದ್ದು ಇಷ್ಟ ಆದರೆ ಗೊತ್ತಿಲ್ಲದೇ ಇಷ್ಟ ಆಗಿರುತ್ತೆ. ಯಾಕೆ ಹೊಡಿತಾರೆ ಬಡವರು ಹೊಟ್ಟೆ ಮೇಲೆ? ಟೆಂಡರ್ ಕರೀತೀರಾ, ಒಂದು ಟೆಂಡರು ಕರೆದಿದ್ದೇ ಇಲ್ಲ, ಯಾವುದಿಲ್ಲ. ಅವರಷ್ಟೇ ಟೆಂಡರ್ ಹಾಕೋದು, ಅವರೇ ಇದು ಮಾಡೋದು, ಅವರೇ ಮಾಡೋದು. ಒಂದು ಬೋರ್ಡ್ ಇಲ್ಲ ಇನ್ನೂ. ಅದರಿಂದ ನಾವು ಈ 5ನೇ ತಾರೀಕು ಬಹುತೇಕ ಪ್ರತಿಭಟನೆ ಮಾಡೋದಕ್ಕೆ ನಾವು ಸಜ್ಜಾಗಿದ್ದೀವಿ. ಅದರಿಂದ ಅದು ನೀವು ನಾವೆಲ್ಲ ಸಹಕರಿಸಬೇಕು ಮಾಧ್ಯಮದವರೆಲ್ಲ. ಯಾಕಂದರೆ ನಾವೇನೇ ಮಾಡಿ ನಾವೇನೇ ಹೇಳಿದ್ರೆ ನಿಮ್ಮ ಮುಖಾಂತರನೇ ಎಲ್ಲರೂ ಜನರು ಹೋಗೋದು. ಅದು ಇದರ ಮುಖ್ಯ ಪಾತ್ರ ನಿಮ್ಮ ಹತ್ರ ಇರುತ್ತೆ. ನಾವೇನು ಮಾತಾಡಿದ್ರೆ ಕೂಡ ನೀವೇನು ಬರೀತೀರಾ, ಇರೋದು ತಾನೇ ಬರೀತೀರಾ. ನಾವು ಇರೋದು ಹೇಳ್ತಾರೆ, ಇದ್ದಿದ್ದೇನು ಹೇಳಿಲ್ಲ ನಾವೇನು. ಅದರಿಂದ 5ನೇ ತಾರೀಕು 8ನೇ ತಿಂಗಳು ಒಂದು ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆಲ್ಲ ದಯಮಾಡಿ ಬರೋದು. ಧನ್ಯವಾದ. ನಾವು 5ನೇ ತಾರೀಕು ನಮ್ಮ ಇಡೀ KGF ಕ್ಷೇತ್ರದಿಂದ ಧರಣಿ ಮಾಡಬೇಕು ಅಂತ. ಯಾಕಂದರೆ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ದುರಾಡಳಿತ, ಈಗ ನಡೀತಾ ಇರುವಂತಹ ಅವ್ಯವಹಾರಗಳು ಅದೆಲ್ಲ ಖಂಡಿಸಿ ಈ ಮೊನ್ನೆ ಈಗ ಪೆನ್ಷನಲ್ಲಿ ಸುಮಾರು 14,000 ಅಷ್ಟು ಕಟ್ ಮಾಡಿದ್ದಾರೆ. ಅದನ್ನು ರೇಷನ್ ಕಾರ್ಡ್ಗಳಲ್ಲಿ 4,000 ಅಷ್ಟು ಕಡಿತ ಆಗಿದೆ. ಇವೆಲ್ಲವನ್ನೂ ನಾವು ಈ ಭೂ ಹಗರಣ ಆಗ್ತಾಯಿದೆ. ಅದು ಅಲ್ಲದೆ APMCದು ನಮ್ಮ ಈ ಕ್ಷೇತ್ರದ
ಈ ಕೋಡ ಹತ್ರ ಇರುವಂತಹ ಕದ್ರಿಗಾನಿ ಕುಪ್ಪ ಸರ್ವೆ ನಂಬರಲ್ಲಿ ಮೊನ್ನೆ ಹೇಳ್ತಾ ಇದ್ರು ಒಬ್ಬ ನಮ್ಮ ಮಿತ್ರರು, ಈ ಥರ ನಾವು APMC ಮಾಡ್ತಾಯಿದ್ರೆ ನಮ್ಮ ಇವರು ಮಾಜಿ ಶಾಸಕರು ಬಂದು ನಮಗೆ ತೊಂದರೆ ಮಾಡ್ತಾಯಿದ್ದಾರೆ ಅಂತ. ಅದು ಆ APMCಯಲ್ಲಿ ಬೇಕಾದಷ್ಟು ಗ್ರಾನೈಟ್ ಎಲ್ಲ ಥರ ಸಿಕ್ಕಿತ್ತು. ಅದೆಲ್ಲನೂ ಆವಾಗ ಅಕ್ರಮ್ ಪಾಷಾ ಅಂತ ಯಾರು ನಮ್ಮ DC ಇದ್ದರು ಅವರು, ಅದ್ರ ಜೊತೆಯಲ್ಲಿ ಇನ್ನೂ ಅವರ ಇಬ್ಬರು ದೊಡ್ಡ ವ್ಯಕ್ತಿಗಳೆಲ್ಲ ಸೇರಿ ಅದನ್ನು ಚೆನ್ನಾಗೆಲ್ಲ ಕಳಿಸ್ತಾಯಿದ್ರು. ಅದನ್ನು ಹೋಗಿ ನಾವೆಲ್ಲ ಹೋಗಿ ಗಲಾಟೆ ಮಾಡಿ ಆ ಕ್ಷೇತ್ರದೆಲ್ಲ ಕೂಡ ನಿಲ್ಲಿಸಿದ್ದೀವಿ. 4-5 ಟ್ರಿಪ್ಪೆಲ್ಲ ಹೋಗಿ ನಿಲ್ಲಿಸಿದ್ದೀವಿ. ಅವ್ರು ಮನೆ ಏನು ಹೇಳಿದ್ರು, ಏನೂ ಸಿಕ್ಕಿಲ್ಲ, ಇರೋ ಕಲ್ಲುಗಳೆಲ್ಲ ಹಾಕ್ಬಿಟ್ಟು ನಾವು ಮಣ್ಣು ಮುಚ್ಚಿಬಿಟ್ಟಿದ್ದೀವಿ, ಅಲ್ಲೆಲ್ಲ ಬರೀ ಕಲ್ಲುಗಳು ಸಿಗ್ತಾ ಇದೆ, ಯಾವ ಗ್ರಾನೈಟ್ ಸಿಕ್ಕಿಲ್ಲ ಅಂತ. ಅದೆಲ್ಲ ಕೂಡ ನಾವು ಅದ್ರ ಬಗ್ಗೆ ಕೂಡ ತಾಲೂಕು ಕಚೇರಿಗೆ ಹೋಗಿ ನಾವು ಅಲ್ಲಿ ಕೂಡ ಪ್ರತಿಭಟನೆ ಮಾಡಿ ಅವರಿಗೆಲ್ಲ ತಿಳಿಸಿದ್ದೀವಿ, ಈ ಥರ ನಡೀತಾ ಇದೆ. ಗ್ರಾನೈಟ್ ಅದು ಏನಿದೆ ಏನು ಅಂತ ಕೂಡ ನಾವು ಜಿಲ್ಲಾಧಿಕಾರಿ ಅವರಿಂದ ತಂದು ಅದನ್ನೆಲ್ಲ ನಾವು ಪರಿಶೀಲನೆಗೆಲ್ಲ ಕೊಟ್ಟಿದ್ವಿ. ಈಗ ಏನಂದರೆ ಇರೋದೆಲ್ಲ ಹೋದ್ಮೇಲೆ ಮತ್ತೆ ಏನು ಸಿಗುತ್ತೆ, ಇರುವಾಗ ಅದನ್ನು ತಡೀದೆ, ಆಮೇಲೆ ಹೋದರೆ ಏನು ಸಿಗುತ್ತೆ, ಏನು ಸಿಗುತ್ತೆ, ಆ ಥರ ಹಗರಣ ಮಾಡ್ತಿದ್ರು. ಇಲ್ಲೇನಾಗಿದೆ, ಇದೇ ಸರ್ವೆ ನಂಬರಲ್ಲಿ 4 ಸೆಟ್ಟಲ್ಲಿ ಸರ್ವೆ ನಂಬರು 1ರಲ್ಲಿ ಈಗಿರೋ ಬ್ಲ್ಯಾಕ್ ಪ್ರೆಸಿಡೆಂಟ್ ಆದಂಥ ನಾಗರಾಜ್ ಅವರು, ಅವ್ರ ಫ್ಯಾಮ್ಲಿಗೆ ಸುಮಾರು 1 ಎಕರೆನಲ್ಲಿ ಜಮೀನು, ಅದು ಬಂದು ಈಶ್ವರ ಮಾನ್ಯ ಇನಾಮತಿ ಜಮೀನು. ನೋಡಿ ನಿಮ್ಗೆ ತೋರಿಸ್ತೀನಿ, ಇನಾಮತಿ ಜಮೀನು ಸರ್ವೆ ನಂಬರ್ 1. ಅದರಲ್ಲಿ ಹೆಚ್ಚು ಕಡಿಮೆ ಅವ್ರ ಫ್ಯಾಮ್ಲಿ ಎಷ್ಟಿದಾರೋ, ಅವ್ರ ತಮ್ಮಂದರು ಬಾಮಂದರು ಅವ್ರಿಗೆ ಇವರಿಗೆಲ್ಲನೂ ಬೇಕಾದಷ್ಟು ಎಷ್ಟು ಸುಮಾರಾಗಿ 1 ಎಕರೆನಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ಅದನ್ನು ನಾವು ಈಗ DCಗೆ ಆಲ್ರೆಡಿ ನಾವೀಗ ಕೊಡ್ತಾಯಿದ್ದೀವಿ, ತಹಸೀಲ್ದಾರ್ಗೆ ಇದನ್ನು ಎನ್ಕ್ವೈರಿ ಮಾಡೋಕ್ಕೆ ನಾವು ಕೊಡ್ತಾಯಿದ್ದೀವಿ. ಆ ಥರ ಮಾಡ್ತಾ ಇರೋದು ಅವರು. ಇನ್ನೊಬ್ಬರ ಮೇಲೆ ಅವರು ಹಂಗೆ ಮಾಡಿದರೆ ಇದು ಮಾಡಿದರೆ ಆ ಮಾಡಿ ಅಂತ ಹೇಳಿದರೆ, ಈಗ ಇರೋದನ್ನು ಏನಾದರೂ ಕರೆಕ್ಟಾಗಿ ಏನು ನಿಜವಾಗಿದ್ದರೆ ಅದು ಯಾರಾದರೂ ಆಗಲಿ, ನಾನು ಮೊನ್ನೆ ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದೆ, ಅವರು ಶಾಸಕರೇ ಆಗಲಿ ಮಾಜಿ ಶಾಸಕರಾಗಲಿ ಯಾರಾದಾಗಲಿ ತಪ್ಪು ಮಾಡಿದರೆ ತಪ್ಪೇ. ಆ ತಪ್ಪನ್ನು ಅವರು ಯಾರಾದ್ರಾಗಲಿ ಅವ್ರು ಶಿಕ್ಷೆ ಆಗಲೇಬೇಕು. ಇಲ್ಲ ಸರ್ಕಾರಕ್ಕೆ ಅವ್ರು ತೊಗೊಂಡಿದ್ರೆ ಆ ಜಮೀನನ್ನು ಬೇಕಾದ್ರೆ ಸರ್ಕಾರ ತೊಗೋಬೋದು, ಅದ್ರ ಬಗ್ಗೆ ಯಾರೂ ಇಲ್ಲಿ ಇದು ಹೇಳಿಲ್ಲ. ಯಾಕಂದರೆ ಈಗ ಅವ್ರು ಮಾಡೋದ್ರಲ್ಲಿ ಯಾವುದೆಲ್ಲ ಮುಚ್ಚಿಟ್ಕೊಳ್ಳೋದು. ಈಗ ಯಾಕೆ ಹೇಳ್ಬಾರ್ದಾಗಿತ್ತು, ಈ ಥರ ನಾವು ರೇಷನ್ ಕಾರ್ಡ್ ಇಷ್ಟು ಕಟ್ ಮಾಡಿದ್ದೀವಿ, ಇಷ್ಟು ಪ್ರಾಬ್ಲಮ್ ಆಗಿದೆ, ಜನಕ್ಕೆ ಬಂದು ಹೇಳ್ಬೋದಾಗಿತ್ತಲ್ಲ, ಈ ಥರ ಆಗಿದೆ, ಇಲ್ಲ ನಾವು ಸರಿ ಮಾಡಿಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತು. ಅವ್ರು ಶಾಸಕರು ಬಂದು ಹೇಳ್ಬೋದಾಗಿತ್ತು, ಇಲ್ಲ ಅವರ ಇವರೆಲ್ಲ ಬಂದು ಹೇಳ್ಬೋದಾಗಿತ್ತು. ಯಾರು ಹೇಳಿಲ್ವಲ್ಲ, ಅದಿಲ್ಲ. ಈಗ ನೀವೇ ಇಟ್ಕೊಂಡು ನೀವು ಇಷ್ಟೆಲ್ಲ ಬ್ಲ್ಯಾಕ್ ಪ್ರೆಸಿಡೆಂಟ್ ಆಗಿ ನೀವು ಇಟ್ಕೊಂಡು ನೀವು ಹೋಗಿ ನಿಮ್ಮ ಸ್ವಂತವ್ರಿಗೆ ನೀವು ಮನೆಗಳು ಕಟ್ಕೊಂಡು ನೀವು ಇದ್ದೀರಲ್ಲ, ಅದು ಯಾವುದೋ ದೇವಸ್ಥಾನ ಅಂತ ಸರ್ವೆ ನಂಬರ್ 1 ಬೇಕಾದರೆ ನೀವು ನೋಡ್ಬೋದು. ಇದು ಶಂಕಲ್ ಒಂದು ನಿಮಗೆ ಗೊತ್ತಾಗತ್ತೆ ಎಷ್ಟೋ ದಿನ 2 ಎಕರೆ 31 ಗುಂಟೆಯಲ್ಲಿ ಅಷ್ಟೆಲ್ಲ ನೀವು ಮಾಡಿದರೆ ಎಲ್ಲ ಸರಿ ಇರುತ್ತೆ. ಬೇರೆಯವ್ರೇನಾದರೂ ಅದು ಸರಿ ಇಲ್ಲದವರೆ ಕೂಡ ಕರೆಕ್ಟಾಗಿ ಮಾಡಿದ್ರೆ ಅದನ್ನು ತೆಗೆದು ಹಗರಣಕ್ಕೆ ಹಾಕೋಣ. ಈಗ 525 ಎಕರೆ ಅಂದರೆ ಎಲ್ಲಿ ಬಂತು 525 ಎಕರೆ ಯಾರು ಮಾಡಿದ್ರು? ಅವರೇನೋ ಮಾಡ್ಕೊಂಡಿಲ್ಲ. ರಾಮಕ್ಕ ಅವರ ಸಹಿಯನ್ನು ಅವರೇ ಅಧಿಕಾರಿಗಳು ಮಾಡಿ 15 ಜನ ಅಧಿಕಾರಿಗಳೀಗ ಸಸ್ಪೆಂಡ್ ಆಗಿದ್ದಾರೆ. ನಿಮಗೂ ಗೊತ್ತಲ್ಲ ಏನಾಗಿದೆ ಏನು ಅಂತ. ಈ ಥರ ಎಲ್ಲ ಮಾಡ್ತಾ ಇರೋ ವಿಚಾರದಲ್ಲಿ ಇನ್ನೊಬ್ಬರ ಮೇಲೆ ಸುಮ್ಮನೆ ಯಾವುದೋ ಒಂದು, ಈಗ ನಾವು ಬರಬೇಕು ಪ್ರೆಸ್ ಹತ್ರ ಏನೋ ಒಂದು ಹೇಳ್ಬಿಡ್ಬೇಕು, ನಿಮ್ಮ ಹತ್ರ ಹೇಳ್ಬಿಟ್ರೆ ಏನೋ ಆಯಿತು ಏನೋ ಒಂದು ಹೇಳ್ಬೇಡ ಅನ್ನೋ ಉದ್ದೇಶ. ಇದು ನಾವು ಆ ಥರ ಮಾಡೋಕ್ಕೆ ಹೋಗಲ್ಲ. ನಮ್ಗೆ ಏನು ಅನ್ಯಾಯ ಆಗಿದೆ, ಜನರಿಗೆ ಏನು ಅನ್ಯಾಯ ಆಗಿದೆ, ಜನರಿಗೆ ಏನು ತೊಂದರೆಗಳಾಗ್ತಾಯಿದೆ, ಸಾರ್ವಜನಿಕರಿಗೆ ಒಂದು ಅಧಿಕಾರದಲ್ಲಿದ್ದಾಗ ಒಂದು ಸರ್ಕಾರ ಆಗಲಿ MLA ಅವರು ಯಾರಾದರೂ ಆಗಲಿ ಅವರಿದ್ದಾಗ ನಮ್ಮ ಕೈಯಲ್ಲಾದಷ್ಟು ಮಾಡಬೇಕು. ನಾವು ಅದು ಏನು ಮಾಡ್ತೀವೋ ಅದನ್ನು ಮಾಡಿದಾಗಲೇ ನಮ್ಮ ಜನ ನಮ್ಮ ಮೆಚ್ಕೊಳ್ಳೋದು, ನಮ್ಗೆ ಇದು ಮಾಡೋದು. ಈಗ ನಾವು ಸುಮ್ಮನೆ ಹಗರಣ ತೆಗೆದು ಹಾಕಿದರೆ ನಮಗೂ ಗೊತ್ತು, ನಮಗೂ ಬೇಕಾದಷ್ಟಿದೆ ಹಾಕೋಕ್ಕೆ. ಒಂದಲ್ಲ ಎರಡಲ್ಲ, ಕಾಂಗ್ರೆಸ್ ಸರ್ಕಾರ ಏನೇನು ಮಾಡುತ್ತೆ, ಏನು ಮಾಡಿದೆ, ಎಷ್ಟು ಹಗರಣಗಳಿದೆ, ನಮ್ಮ ಲೋಕಲಲ್ಲೇ ಇರುವಂಥ ಹಗರಣ ಬೇಕಾದ ತೆಗೆದು ಹಾಕೋಷ್ಟು ಇದೆ. ನಾವೇನು ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ. ನೀವು ಸುಮ್ಮನೆ ಈ ಥರ ಇಲ್ಲದೆ ಸಂದೇ ಇರೋದೆಲ್ಲ ಮಾಡ್ತಾಯಿದ್ರೆ ನೀವು ಅದನ್ನು ಅನುಭವಿಸ್ತೀರ. ನೀವು ಯಾಕಂದರೆ ಈಗ ಯಾವುದೋ 1-2 ಇಲ್ಲದೇ ಇರೋದನ್ನು ನೀವು ತೋರಿಸಿದ್ದೀರ, ನಾವು ಇರೋದನ್ನು ತೋರಿಸ್ತಾ ಇದ್ದೀವಿ. ಈಗ ನೋಡಿ, ನೀವು ಪ್ರೆಸ್ ನಿಮಗೆ ಈಗಲೂ ನಾನು ಈಗ ತೋರಿಸ್ತೀನಿ ನೋಡಿ. ನೀವು ಸರ್ವೆ ನಂಬರು 1ರಲ್ಲಿ 4 ಸೆಟ್ಟಲ್ಲಿ ಸರ್ವೆ ನಂಬರ್ 1ರಲ್ಲಿ ಅದು 2 ಎಕರೆ 30 ನೋಡಿ ಯಾಕೆ ಬರುತ್ತೆ ನೋಡಿ, ಹೆಂಗೆ ಬರುತ್ತೆ? ಇನಾಮತಿ ಜಮೀನು, ದೇವಸ್ಥಾನ ಇನಾಮತಿಯಲ್ಲಿ ಕಟ್ಕೋಬೋದಾ ಮನೆಗಳು? ಯಾರಾದರೂ ಸ್ಯಾಂಕ್ಷನ್ ಮಾಡ್ತಾರಾ? ಮಾಡೋಕ್ಕಾಗತ್ತಾ? ಅಂಥದ್ದೆಲ್ಲ ಮಾಡ್ತಾರೋದು ನೀವು. ಅದನ್ನು ತೊಗೊಂಡು ಹೋಗ್ಬಿಟ್ಟಿದ್ದೆ ಮನೆ ತಹಸೀಲ್ದಾರ್ ಕೊಟ್ಟಿದ್ದೀರಾ, DC ಕೊಟ್ಟಿದ್ದೀರಾ, ಈ ಥರ ಅಂತ ಮಾಡಲಿ. ಅವ್ರು ಬರಬೇಕು, ಯಾಕಂದರೆ ಇದು ಗೊತ್ತಾಗಬೇಕು. ತಹಸೀಲ್ದಾರ್ ಅಧಿಕಾರಿಗಳಿಗೂ ಗೊತ್ತಾಗಬೇಕು ಯಾರು ಮಾಡಿರೋದು. ಒಬ್ಬ ಅಧಿಕಾರಿ ತಾನೇ ಮಾಡ್ತಾನೆ, ತಹಸೀಲ್ದಾರ್ ಆಗಲಿ DC ಆಗಲಿ. ಇದು ಏನಾದರೂ ಮಂಜೂರು ಮಾಡಿದ್ರೆ ಯಾರು ಮಾಡಬೇಕು? ತಹಸೀಲ್ದಾರ್ ಮಾಡಿರಬೇಕು. ಈಗ ಅವ್ರಿಗೂ ಅಷ್ಟೇ ಇನಾಮತಿ ಜಮೀನೇ ಇರಬೇಕು. ಆ ಇನಾಮತಿ ಜಮೀನು ಈಗ ಒಬ್ಬ SC ಇನಾಮತಿ ಜಮೀನು SC ಮಾಡ್ಕೋಬಾರ್ದು. ಅದೇ ಈಗ ಇದು ಜನರಲ್ ಇನಾಮತಿ ನೀವು ಹೆಂಗೆ ಮಾಡ್ಕೊಳ್ತೀರಾ? ಮಾಡ್ಕೊಳ್ಳೋಕೆ ಅಧಿಕಾರ ಇದೆಯಾ? SC ತೊಗೋಬೋದು, SC ಜಮೀನನ್ನು SC ತೊಗೋಬೋದು, ಅದೇನು ತಪ್ಪೇನಿಲ್ಲ.
ಅದೇ ಇಲ್ಲದೆ ಎಸ್ ಸಿ ಜಮೀನನ್ನು ಜನರಲ್ ತಗೋಬಾರ್ದು, ಕಾನೂನಲ್ಲಿ ಇರೋದು ಆ ರೀತಿ ಅಂಥದ್ದೆಲ್ಲ ಇದೆ. ಅವೆಲ್ಲ ಏನು ಯೋಚನೆ ಮಾಡಲಿಲ್ಲ ನೀವು. ಏನೋ ಇತ್ತು ನಮ್ಮ ಹತ್ರ ಏನೋ ಹೇಳಬೇಕು ಅಂತ ಹೇಳ್ಬಿಟ್ಟು ಇದಕ್ಕೇನು ಏನು ಈಗ ಈ ಅಧ್ಯಕ್ಷರು ಏನಂತ ಆನ್ಸರ್ ಕೊಡ್ತಾರೆ ಕೊಳ್ಳಿ, ಏನು ನಾವೇನು ಮಾಡಿದ್ವಿ, ಯಾಕೆ ನಾವು ಮನೆ ಕಟ್ಕೊಂಡಿಲ್ಲ ಅನ್ನೋದು ಅದು ಇನಾಮತಿ ಹೌದಾ ಅಲ್ವಾ ಅಂತ. ದೇವಸ್ಥಾನ ಇನಾಮತಿನ ದೇವಸ್ಥಾನ ಕೊಡಬೇಕು, ಅದು ಎಷ್ಟಾದ್ರೆ ಇರಲಿ, 1 ಎಕರೆ ಇರಲಿ, 2 ಎಕರೆ ಇರಲಿ, 10 ಎಕರೆ ಇರಲಿ. ಈಗಿರೋ ಕಾನೂನು ಪ್ರಕಾರ ದೇವಸ್ಥಾನ ಹೆಸರಿದೆ ದೇವಸ್ಥಾನ ಅಂತೆ, ದೇವಸ್ಥಾನದ ಹೆಸರು ಬಿಟ್ಟು ಬೇರೆ ನಿಮಗೆ ಮಂಜೂರಾಗಿದೆ, ನಿಮಗೇನಾದರೂ ಮಂಜೂರಾಗಿ ನಿಮ್ಮ ಪಾಣಿನಲ್ಲಿ ನಿಮ್ಮ ಹೆಸರು ಬಂದರೆ ನೀವು ಕಟ್ಕೋಬೋದು. ಈಗ ಅರ್ಚಕರಿಗೆ ಏನು ಮಾಡ್ತಾರೆ ಅಂದರೆ ದೇವಸ್ಥಾನ ಇನಾಮತಿ ಅಂತ ಫಸ್ಟು ಸ್ಟಾರ್ಟ್ ಮಾಡ್ತಾರೆ. ಮಾಡಿದಾಗ ಆ ಇನಾಮತಿ ಜಮೀನನ್ನು ಅವರ ಅರ್ಚಕರು ಯಾರು ಇರ್ತಾರೋ ಅವರ ಅನುಭವದಲ್ಲಿದ್ದಾಗ ಅವ್ರು ಕೊಟ್ಟಿರ್ತಾರೆ ಹೆಸರು, ಅದು ಅವ್ರದ್ದಾಗತ್ತೆ. ಅದೇ ಬಿಟ್ಟು ದೇವಸ್ಥಾನದ ಹೆಸರಿದ್ದಾಗ ಅದು ದೇವಸ್ಥಾನದ್ದೇ, ಅದು ಯಾವಾಗಲೂ ಅಷ್ಟೇ, ಅದು ಕಾನೂನಲ್ಲಿ ಇರೋದು ಅದೇ ಥರನೇ. ನೀವೇನೇನಿದ್ದೀರಾ ದೇವಸ್ಥಾನ ಇನಾಮತಿನಲ್ಲೇ ನೀವು ಈಗ ಕಟ್ಕೊಂಡು ಇನ್ನೊಬ್ಬರ ಮೇಲೆ ಹೇಳ್ಬೇಕಂದ್ರೆ ನಾವಿಲ್ಲಿ ಸರಿಯಾಗಿ ಹೋಗ್ಬೇಕು. ನಾವು ಹೋಗ್ತಾರ ದಾರಿ ಕರೆಕ್ಟಾಗಿದೆಯಾ, ನಾವು ಇನ್ನೊಬ್ಬರ ಮೇಲೆ ಏನಾದರೂ ಹೇಳ್ಬೋದು, ಅದನ್ನು ತಿಳ್ಕೋಬೇಕು ಅಷ್ಟೇ. ನಮ್ಮ ಈ ಕಾಂಗ್ರೆಸ್ ಮಿತ್ರರು ಏನು ಮಾಡ್ತಾಯಿದ್ದಾರೆ ಅಂದರೆ ಇಲ್ಲದೆ ಸಂದರ್ಭದೆಲ್ಲ ತೆಗೆದು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾಳೆ 5ನೇ ತಾರೀಕು ಬೃಹತ್ವಾಗಿ ನಾವು, ಯಾಕಂದರೆ ಇಡೀ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸುಡಾರಿಮಲ್ ಸರ್ಕಲಿಂದ ತಾಲೂಕು ಆಫೀಸಿಗೆ ಮುಗಿ ಹಾಕಿ ಅವರಿಗೆ ನಮ್ಮ ಇಲ್ಲಿ ನಡೆದಿರೋ ಅನ್ಯಾಯನೆಲ್ಲ ಅವರು ಅಧಿಕಾರಿಗಳಿಗೆ ತಿಳಿಸಿ ಅದನ್ನು ಸರಿ ಮಾಡ್ತಾರಾ ಇಲ್ವಾ ಅಂತ ನೋಡಿ, ಇಲ್ಲಾಂದರೆ ಮತ್ತೆ ನಾವು DC ಆಫೀಸ್ಗೆ ಹೋಗ್ತೀವಿ. ಮತ್ತು ಅಲ್ಲಿನೂ ನಮಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಏನು ಮಾಡಬೇಕು ಅಂತ ಏನು ಅಂತ ನಾವು ಎಲ್ಲನೂ ರೂಟ್ ಮ್ಯಾಪ್ ಇದೆ ನಮ್ಮ ಹತ್ರ, ಆ ಥರ ಮಾಡಲೇ ಮಾಡ್ತೀವಿ. ಯಾಕಂದರೆ ಅದೆಲ್ಲನೂ ಮಾಡದೇ ಇದ್ದರೆ ಇವ್ರು ಎಚ್ಚೆತ್ಕೊಳ್ಳಲ್ಲ, ಇವ್ರಿಂದ ಅನ್ಯಾಯ ನಡೀತಾನೆ ಇದೆ. ನಾವು ಕೂಡ 3 ವರ್ಷ ಸುಮ್ಮನೆ ಯಾಕಿದ್ದೀವಿ ಅಂದರೆ ಮಾಡೋರು ಏನಂದರೆ ಮೊನ್ನೆ ಕೂಡ ಅಂದ್ಬಿಟ್ಟು ನಾವು APMC ಮಾಡ್ಕೊಂಡ್ರೆ ನಮ್ಗೆ ಅಡ್ಡ ಬಂದಿರೋ ಅಂತ. ಈಗ ಅಡ್ಡ ಬಂದಿರೋದು ಯಾಕೆ ಬಂದಿರೋ ಅಡ್ಡ ಅದು ಕೇಳಿಲ್ವಲ್ಲ. ಒಬ್ಬ ಅಧಿಕಾರಿ ನೀವೇನು ಮಾಡ್ತಾ ಇದ್ದೀರಾ, ಈಗಿನ ನಾವು ಯಾಕೆ ತೆಗಿಬೇಕಾಗಿತ್ತು, ದೇವಸ್ಥಾನಕ್ಕೆ ಬಂದಾಗ ಯಾಕೆ ತೆಗಿಬೇಕಾಗಿತ್ತು, ನೀವು ತೆಗೆದಿದ್ದೀರಾ, ನೀವು ಅನ್ಯಾಯ ಮಾಡ್ತಾ ಇರೋದು, ನಾವೆಲ್ಲ ಅನ್ಯಾಯ ಮಾಡ್ತಾ ಇರೋದು. ಅದಕ್ಕೋಸ್ಕರ ಏನಂದರೆ ನೀವು ಯಾವುದು ನ್ಯಾಯಬದ್ಧವಾಗಿದೆಯೋ ಮಾಡಿ, ಹೇಳೋದು ಯಾರು ಹೇಳಲ್ಲ, ಎಲ್ಲ ನಾವು ಎಲ್ಲರೂ ಅಷ್ಟೇ, ನೀವು ಅಷ್ಟೇ ಸಾರ್ವಜನಿಕರಿಗೆ ಒಳ್ಳೇದು ಮಾಡೋಕ್ಕೆ ಬರಬೇಕಾದ್ರೂ ನಾವು ಅಷ್ಟೇ, ನಾವು ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕು. ನಿಮ್ಮಲ್ಲಿ ಏನೇನು ಬರುತ್ತೋ, ಏನು ತಪ್ಪುಗಳಿದೆ ಎಲ್ಲನೂ ನಾವು ಪಟ್ಟಿ ಮಾಡ್ತಾನೆ ಇದ್ದೀವಿ, ಮಾಡ್ತಾನೆ ಇರ್ತೀವಿ, ಆಯಿತಾ. ಸುಮ್ಮನೆ ಒಬ್ಬರ ಮೇಲೆ ಗುಡ್ಡೆ ಕೊಡಿಸೋದು, ಒಬ್ಬರ ಮೇಲೆ ಸುಳ್ಳು ಆರೋಪ ಮಾಡೋದು ಇವೆಲ್ಲ ಸರಿಯಲ್ಲ ಅಂತ ಅವ್ರು ತಿಳ್ಕೊಬೇಕು ಅಂತ ನಮ್ಮೆಲ್ಲರ ಮಾಧ್ಯಮದ ಪರವಾಗಿ ನಾನು ಹೇಳ್ತೀನಿ ಅವ್ರಿಗೆ. ತಿಳಿಸ್ಕೊಂಡ್ರೆ ಈಗಿನ KGF ಪರಿಸ್ಥಿತಿ ಏನಾಗಿದೆ ಅಂದರೆ, ಈ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವಾಗ ಏನಾದರೂ ಹೋರಾಟ ಮಾಡಿದರೆ ಅಲ್ಲಿ ಘೋಷಣೆ ಏನು ಮಾಡ್ತಾರೆ, ಸರ್ಕಾರ ನಮ್ಮೊಂದು ಸರ್ಕಾರ, ಕಾನೂನು ನಮ್ಮೊಂದಿದ್ದ ಕಾನೂನು ಅಂತಾರಲ್ಲ, ಅದು ಎಲ್ಲರೂ ಸಮಾಜ ಹೇಳ್ತಾರೆ. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಇವಾಗ ಸರ್ಕಾರ ನಮ್ಮ ಅಪ್ಪಂದೆ, ಕಾನೂನು ನಮ್ಮದೇ ಅಂತ ಜನರಿಗೆ ಓಟ್ ಹಾಕಿದ ಜನರಿಗೆ ಮೋಸ ಮಾಡೋಕ್ಕೆ ಇಲ್ಲಿದ್ದಾರೆ. ಈಗ KGFನಲ್ಲಿ 4,000 ಕುಟುಂಬದವ್ರಿಗೆ ರೇಷನ್ ಕಾರ್ಡ್ ರದ್ದು ಮಾಡಿದ್ದಾರೆ. ಅದು ಕಾರಣ ಯಾರು? ಸರ್ಕಾರ. ಆಮೇಲೆ 15,000 ಪೆನ್ಷನ್ಗಳನ್ನು ರದ್ದು ಮಾಡಿದ್ದಾರೆ. ಅದಕ್ಕೆ ಹೊಣೆಯಾಗಿದ್ದವರು ಯಾರು? ಕಾಂಗ್ರೆಸ್ ಸರ್ಕಾರ. ಮತ್ತು ಇಲ್ಲಿ ಈ KGF ಕ್ಷೇತ್ರದ ಸಾಥಿಯಾದ ರೂಪಕಲಾ ಸೃಷ್ಟಿದವರು. ಇವಾಗ KGF ಜನರು ಎಷ್ಟು ಅವಧಿ ಮಾಡ್ತಾರೆ ಒಂದು ವೇಳೆ ಊಟಕ್ಕೆ ಓಡಾಡಿದೆ. ಇಲ್ಲಿ ತಾಲೂಕು ಆಫೀಸ್ ಹತ್ರ ಹೋಗಿ ಬೆಳಗಿಂದ ಸಾಯಂಕಾಲವಾಗಿ ಯಾರು ಓಡಾಡ್ತಾರೆ, ಓದಾಗಿರೋ ಮುದಿಯವರು, ಆ ಮುದ್ದಿಗಳು, ಪಾತ್ರಗಳು, ಇವರು ಏನಂದರೆ ಪೆನ್ಷನ್ ರದ್ದು ಮಾಡಿದ್ದಾರೆ. ಇದಕ್ಕೆ ಏನು ಬರುತ್ತೆ, ಯಾರು ಕೇಳುವವರು ಅಂತಾರೆ. ಅದಕ್ಕೋಸ್ಕರ ಇವಾಗ ಏನು ಮಾಡಿದ್ವಿ BJPನವರು, ಇವರು ಮಾಡುವ ಹಗರಣಗಳೆಲ್ಲ ನೋಡಿಕೊಂಡು ನಾವೇನೋ ಸುಮ್ಮನೆ ಇರೋಕ್ಕಾಗಲ್ಲ. ನಮ್ಮ BJP ಪಕ್ಷದವರು ಮತ್ತು ನಮ್ಮ ಮಾಜಿ ಶಾಸಕರಾದ ಸಂಪಂಗನವರು ಇವಾಗ ಬೀದಿಗೆ ನಾವು ಇಳಿದಿದ್ದೀವಿ. ಈ ಕಾಂಗ್ರೆಸ್ ಮಾಡಿದ ಹಗರಣಗಳ ಬಗ್ಗೆ ಬೀದಿಗೆ ಗಲ್ಲಿಗೆ ನಾವು ತಿಳಿಸಬೇಕು. ನಾವು ಬೀದಿಗೆ ಇರ್ತಿದ್ದೀವಿ, ನಾವು ಇದ್ದೀವಿ. ಇಷ್ಟು ಹಸಿರು ಇದ್ದದಂತೆ ಇವಾಗ ಇರೋಂಗಿಲ್ಲ. ಆಮೇಲೆ ಇದಕ್ಕೆಲ್ಲ ಹೊಣೆಯಾಗಿರುವರು ಮತ್ತು ಕಾರ್ಯಕರ್ತರು ಈ ಕ್ಷೇತ್ರದ ಶಾಸಕರು ಅವ್ರು ಏನು ಮಾಡಿರ್ಬೇಕು, ನಿಮ್ಮ ಸರ್ಕಾರ ನಿಮ್ಮ ಮನೆ ಆಗಿದೆ, ಅವ್ರ ಹತ್ರ ಹೋಗಿ ನೀವು ಯಾರ ಮಂತ್ರಿಗಳನ್ನು ಸ್ವಾಮಿ ಕರ್ತಿರೋ ಏನು ಮಾಡಬೇಕು, ಸ್ವಾಮಿ ಈ ಥರ ನಮ್ಮ KGF ಕ್ಷೇತ್ರದಲ್ಲಿ ನನ್ನ ಶಾಸಕಿಯಾಗಿ ಆಯ್ಕೆ ಮಾಡಿದ ಜನರಿಗೆ ಹೀಗೆ ಮೋಸವಾಗಿದೆ, ಅವ್ರಿಗೆ ಯಾರು ನಿಂದನೆ ಮಾಡ್ತಾರೆ, ನಮ್ಮನ್ನು ನಿಂದನೆ ಮಾಡ್ತಾರೆ. ಈ ಮಾಡಿರೋ ಕೆಲಸ KGF ಜನರ ಮೇಲೆ ಒತ್ತೆ ಮಾಡಿ ಹೊಡೆದಿದ್ದೀರ, ನಮ್ಮ ಒತ್ತಡ ಮೇಲೆ ಹೊಡೆದಿದ್ದೀರ. ಯಾಕಂದರೆ ನೀವು KGF ಜನರ ಓಟು ಪಡೆದುಕೊಂಡು ನೀವು ಇವಾಗ ಶಾಸಕರಾಗಿ ಬೆಳ್ಕೊಳ್ತೀರ. ನನ್ನ ಹೊಟ್ಟೆ ಮೇಲೆ ಹೊಡೆದಂಗೆ ಇದೆ. ಅದಕ್ಕೋಸ್ಕರ ಇದಕ್ಕೆ ಏನೋ ಪರಿಹಾರ ಮಾಡಿದ್ರೆ ನೀವು ಹೋಗಿ ನಿಮ್ಮ ಸರ್ಕಾರನ ಇದಕ್ಕೆ ಒಂದು ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ